ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಇಡೀ ಜಗತ್ತು ಟ್ರಂಪ್, ಗಾಜಾ, ರಷ್ಯಾ ಅಂತ ನಾನಾ ವಿಷಯಗಳಲ್ಲಿ ಮುಳುಗಿರೋ ಹೊತ್ತಲ್ಲಿ ಆಫ್ರಿಕಾ ಖಂಡದಲ್ಲಿ ಭಯಾನಕ ಘಟನೆಗಳು ನಡೆದಿವೆ. ಈಗ ಸುಡಾನ್ ಬಳಿಕ ತಾಂಜೇನಿಯಾದಲ್ಲಿ ಬೆಂಕಿ ಎದ್ದಿದೆ. ಜಸ್ಟ್ 3 ದಿನದಲ್ಲಿ 700 ಮಂದಿ ಸಾವನ್ನಪ್ಪಿದ್ದಾರೆ. ನೂರಾರು ಜನ ಕಣ್ಮರೆಯಾಗಿದ್ದಾರೆ. ಅಕ್ಟೋಬರ್ 29ರಂದು ತಾಂಜೇನಿಯಾದಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಿತ್ತು. ಆಗ ಚುನಾವಣೆ ನ್ಯಾಯಯುತವಾಗಿ ನಡೆದಿಲ್ಲ. ಆಡಳಿತಾರೂಢ ಪಕ್ಷ CCM-ಗೆ ಫೇವರ್ ಆಗೋ ಹಾಗೆ ನಡೆಸಲಾಗಿದೆ ಅಂತ ಅಲ್ಲಿನ ವಿಪಕ್ಷ ಆರೋಪಿಸಿತ್ತು. ಇದರ ಬೆನ್ನಲ್ಲೇ ತಾಂಜೇನಿಯಾದ ರಾಜಧಾನಿ ದೋದೋಮಾ, ದಾರ್ ಎಸ್ ಸಲಾಂ, ಮವಾಂಜ ಅನ್ನೋ ಪ್ರದೇಶಗಳಲ್ಲಿ ಜನ ಪ್ರತಿಭಟನೆ ಮಾಡಿದ್ರು. ಚುನಾವಣಾ ಪೋಸ್ಟರ್ಗಳನ್ನ ಹರಿದು ಹಾಕಿದ್ರು. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸಿ ಭದ್ರತಾ ಪಡೆಗಳೊಂದಿಗೆ ಘರ್ಷಣೆ ನಡೆಸಿದ್ರು. ದೊಡ್ಡ ಹೊಡೆದಾಟ ಆಗಿತ್ತು. ಈಗ ದಾರ್ ಎಸ್ ಸಲಾಂನಲ್ಲಿ ಸುಮಾರು 350 ಮಂದಿ, ಮವಾಂಜಾದಲ್ಲಿ 200ಕ್ಕೂ ಅಧಿಕ ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಒಟ್ಟು 700 ಸಾವಾಗಿದೆ ಅಂತ ಅಲ್ಲಿನ ವಿಪಕ್ಷ ಆರೋಪ ಮಾಡಿದೆ. ಇತ್ತ ತಾಂಜೇನಿಯಾದ ಭದ್ರತಾ ಮೂಲಗಳಿಂದಲೂ ಇಷ್ಟೇ ಸಂಖ್ಯೆಯಲ್ಲಿ ಸಾವಾಗಿರೋ ಮಾಹಿತಿ ಸಿಕ್ತಿದೆ ಅಂತ ಮಾಧ್ಯಮಗಳು ವರದಿ ಮಾಡಿವೆ. ಇನ್ನ ಈ ಉದ್ವಿಗ್ನತೆ ಬೇರೆ ಪ್ರದೇಶಗಳಿಗೂ ಹರಡ್ತಿದ್ದಂತೆ ತಾಂಜೇನಿಯಾ ಸರ್ಕಾರ ಶುಕ್ರವಾರ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಿ ಕರ್ಫ್ಯೂ ಹೇರಿದೆ. ಅತ್ತ ತಾಂಜೇನಿಯಾ ಒಳಗೆ ಏನಾಗ್ತಿದೆ ಅಂತ ರಿಪೋರ್ಟ್ ಮಾಡೋಕೆ ವಿದೇಶಿ ಪತ್ರಕರ್ತರನ್ನು ನಿಷೇಧಿಸಲಾಗಿದೆ. ಇನ್ನು ಪ್ರತಿಭಟನೆ ನಡೆಯುತ್ತಿದ್ದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಿದೆ. ಪ್ರಮುಖ ಏರಿಯಾಗಳಲ್ಲಿ ಬಿಗು ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸೇನೆಯನ್ನು ನಿಯೋಜಿಸಲಾಗಿದೆ. ಆದರೆ ಇದುವರೆಗೂ ಅಲ್ಲಿನ ಸರ್ಕಾರದಿಂದ ಯಾವುದೇ ಅಧಿಕೃತ ಹೇಳಿಕೆ ಬಂದಿಲ್ಲ. ಆದರೆ ತಾಂಜೇನಿಯಾದ ವಿದೇಶಾಂಗ ಸಚಿವ ಮಹಮೌದ್ ತಾಬಿಟ್ ಕೊಂಬೋ ಅವರ ಹೇಳಿಕೆ ಪಡೆದು ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ವಿಪಕ್ಷ ಸುಮ್ಮನೆ ಮೃತರ ಸಂಖ್ಯೆನ ಎಕ್ಸಾಜುರೇಟ್ ಮಾಡಿ ಹೇಳ್ತಿದೆ. ಸದ್ಯ ನಮ್ಮ ಸರ್ಕಾರ ಎಷ್ಟು ಸಾವು ನೋವಾಗಿದೆ ಅನ್ನೋ ಕುರಿತು ಲೆಕ್ಕ ಹಾಕಿಲ್ಲ ಅಂತ ಹೇಳಿದ್ದಾರೆ. ಆದರೆ ಮಾನವ ಹಕ್ಕುಗಳ ಸಂಖ್ಯೆಗಳು ಇಲ್ಲಿ 700ಕ್ಕೂ ಅಧಿಕ ಸಾವಿನ ಮಾಹಿತಿ ಸಿಗ್ತಿದೆ ಅಂತ ಹೇಳ್ತಿವೆ. ಇನ್ನ ತಾಂಜೇನಿಯಾದ ಸೇನಾ ಮುಖ್ಯಸ್ಥ ಜನರಲ್ ಜೇಕಬ್ ಮುಕುಂಡ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಪ್ರತಿಭಟನಾಕಾರರನ್ನ ಕ್ರಿಮಿನಲ್ಸ್ ಅಂತ ಕರೆದು ಕಾನೂನು ಸುವ್ಯವಸ್ಥೆಯನ್ನ ಮರುಸ್ಥಾಪಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ತಾಂಜೇನಿಯಾದ ಆಸ್ಪತ್ರೆಗಳು ಭಯದಲ್ಲಿ ಈ ಕುರಿತು ಹೇಳಿಕೆ ನೀಡೋಕೆ, ಸಾವಿನ ಸಂಖ್ಯೆ ಬಹಿರಂಗ ಮಾಡೋಕೆ ಮುಂದಾಗ್ತಿಲ್ಲ ಅಂತಲೂ ಗೊತ್ತಾಗಿದೆ. ಅತ್ತ ಅಲ್ಲಿನ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ಓಪನ್ ಮಾಡೋದನ್ನ ಮುಂದೂಡ್ತಿವೆ. ವಿದೇಶಗಳಲ್ಲಿರೋ ತಾಂಜೇನಿಯಾ ಜನರು ಆನ್ಲೈನ್ ಮೂಲಕ ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇನ್ನ ಈ ಹಿಂಸಾಚಾರಕ್ಕೆ ವಿಶ್ವಸಂಸ್ಥೆ ಕೂಡ ಪ್ರತಿಕ್ರಿಯಿಸಿದೆ. ತಾಂಜೇನಿಯಾದ ಭದ್ರತಾ ಅಧಿಕಾರಿಗಳು ಸಂಯಮದಿಂದಿರಬೇಕು. ಪ್ರತಿಭಟನಾಕಾರರ ವಿರುದ್ಧ ಮಾರಕ ಆಯುಧಗಳನ್ನ ಬಳಸಬಾರದು. ಉದ್ವಿಗ್ನತೆ ಕಡಿಮೆ ಮಾಡಿಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಒತ್ತಾಯಿಸಿದೆ. ಇನ್ನು ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ ಏನು ಅಂದ್ರೆ, ನೀವು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಣ್ಣ ಬೆಂಬಲವನ್ನು ನೀಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಬನ್ನಿ ಕಂಟಿನ್ಯೂ ಮಾಡೋಣ. ಈ ನಡುವೆ ಆಫ್ರಿಕಾ ದೇಶ ಸುಡಾನ್ನಲ್ಲೂ ಹಿಂಸಾಚಾರ ತಾಂಡವವಾಡ್ತಿದೆ. ಸುಡಾನ್ನ ಅರೆಸೇನಾ ಪಡೆ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ ದಾಳಿಗೆ 2,000ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದಾರೆ. ಅಕ್ಟೋಬರ್ 26ರಂದು ಈ ಅರೆಸೇನಾ ಪಡೆ ಸುಡಾನ್ನ ಎಲ್ ಫಶೀರ್ ನಗರಕ್ಕೆ ಎಂಟ್ರಿ ಕೊಟ್ಟ ನಂತರ ಇಷ್ಟೊಂದು ಸಾವುಗಳಾಗಿವೆ ಅಂತ ಸುಡಾನ್ ಸರ್ಕಾರ ಮಾಹಿತಿ ನೀಡಿದೆ. ಇನ್ನ ಸುಡಾನ್ನ ಮಾನವೀಯ ನೆರವಿನ ಉಪ ಆಯುಕ್ತೆ ಮೋನಾ ನೋರ್ ಮಾತನಾಡಿ, RSF ಪಡೆ ಆಸ್ಪತ್ರೆಯಲ್ಲಿ ಗಾಯಗೊಂಡ ಹಾಗೂ ಇತರೆ ಪೇಷಂಟ್ಸ್ಗೆ ಮರಣದಂಡನೆ ನೀಡಿದೆ. ತಪ್ಪಿಸಿಕೊಂಡು ಹೋಗ್ತಿದ್ದಾರೆ ಅಂತ ಜನರನ್ನ ಅಟ್ಟಾಡಿಸಿಕೊಂಡು ಅವರನ್ನ ಹತ್ಯೆ ಮಾಡಿದ್ದಾರೆ. ಹಲವರ ಮೇಲೆ ಲೈಂಗಿಕ ದೌರ್ಜನ್ಯವೂ ನಡೆದಿದೆ ಅಂತ ಹೇಳಿದ್ದಾರೆ. ಆದ್ರೆ RSF ಮಾತ್ರ ಇದನ್ನ ಅಲ್ಲಗೆಳೆದಿದೆ. ನಾವು ನಾಗರಿಕರ ಮೇಲೆ ಯಾವುದೇ ತರಹದ ಹಿಂಸಾಚಾರ ನಡೆಸಿಲ್ಲ ಅಂತ ಹೇಳಿದೆ. ಇತ್ತ ಅಂತರ್ಯುದ್ಧದಲ್ಲಿ ಭೀತಿ ಎದುರಿಸ್ತಿರೋ ನೈಜೀರಿಯಾಗೆ ಸಂಬಂಧಪಟ್ಟಂತೆ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ನೈಜೀರಿಯಾದ ಕ್ರೈಸ್ತರನ್ನ ಕಾಪಾಡ್ತೀನಿ ಅಂತ ಹೇಳಿದ್ದಾರೆ. ನೈಜೀರಿಯಾದಲ್ಲಿ ಕ್ರಿಶ್ಚಿಯನ್ನರ ಅಸ್ತಿತ್ವಕ್ಕೆ ಅಪಾಯವಿದೆ. ಇಲ್ಲಿ ತನಕ ನೈಜೀರಿಯಾದಲ್ಲಿ ಸಾವಿರಾರು ಕ್ರಿಶ್ಚಿಯನ್ನರ ಹತ್ಯೆಯಾಗಿದೆ. ಇದಕ್ಕೆ ಅಲ್ಲಿನ ಮೂಲಭೂತವಾದಿ ಮುಸ್ಲಿಮರೇ ಕಾರಣ. ಇದಕ್ಕೆ ಏನಾದ್ರೊಂದು ಮಾಡಲೇಬೇಕು. ಆದ್ರಿಂದ ನೈಜೀರಿಯಾವನ್ನ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಘೋಷಿಸಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಇದು ಮೊದಲ ಹೆಜ್ಜೆ ಅಷ್ಟೇ. ಇನ್ನು ಮುಂದೆ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು ಅಂತ ಅಮೆರಿಕದ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ. ಇಂಥ ಹಿಂಸಾಚಾರಗಳು ನೈಜೀರಿಯಾ ಮತ್ತು ಇತರ ಯಾವುದೇ ದೇಶಗಳಲ್ಲಿ ನಡೀತಿದ್ರು ಅದನ್ನ ಸುಮ್ಮನೆ ನೋಡ್ಕೊಂಡು ಕೂರೋಕೆ ಅಮೆರಿಕ ಕೈಯಿಂದ ಆಗಲ್ಲ.
ಪ್ರಪಂಚದಾದ್ಯಂತ ಇರೋ ನಮ್ಮ ಗ್ರೇಟ್ ಕ್ರಿಶ್ಚಿಯನ್ ಪಾಪ್ಯುಲೇಷನ್ನ ರಕ್ಷಿಸೋಕೆ ನಾವು ತಯಾರಿದ್ದೇವೆ, ನಮಗೆ ಆ ತಾಕತ್ತಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ನೈಜೀರಿಯಾದ ಬೊಲಾ ಅಹ್ಮದ್ ತಿನುಡು ಸರ್ಕಾರದ ವಿರುದ್ಧ ಟ್ರಂಪ್ ಓಪನ್ ಆಗಿ ಸಮರ ಸಾರಿದ್ದಾರೆ. ಅಂದ್ಹಾಗೆ ಈ ನೈಜೀರಿಯಾದಲ್ಲಿ ಕ್ರೈಸ್ತರು ಮತ್ತು ಮುಸ್ಲಿಮರು ಸಮ ಪ್ರಮಾಣದಲ್ಲಿದ್ದಾರೆ. 46% ಕ್ರೈಸ್ತರಿದ್ರೆ 46% ಮುಸ್ಲಿಮರಿದ್ದಾರೆ. ಉಳಿದ 8% ಬುಡಕಟ್ಟು ಸಮುದಾಯ ಇದೆ. ಆದರೆ ಸಾಕಷ್ಟು ವರ್ಷಗಳಿಂದ ನೈಜೀರಿಯಾದಲ್ಲಿ ಮುಸ್ಲಿಮರ ಪ್ರಭಾವ ಹೆಚ್ಚಿದೆ ಅಂತ ಪಾಶ್ಚಿಮಾತ್ಯ ದೇಶಗಳು ಆರೋಪ ಮಾಡ್ತಿವೆ. ಸದ್ಯ ಉತ್ತರ ನೈಜೀರಿಯಾ ಮುಸ್ಲಿಂ ಬಾಹುಳ್ಯವಿರೋ ಪ್ರದೇಶವಾದ್ರೆ ದಕ್ಷಿಣದಲ್ಲಿ ಕ್ರಿಶ್ಚಿಯನ್ನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಈಶಾನ್ಯ ಭಾಗದಲ್ಲಿ ಬೊಕೊ ಹರಾಮ್ ಗ್ರೂಪ್ ಬಂಡುಕೋರರ ಗುಂಪುಗಳು ಆಕ್ಟಿವ್ ಆಗಿದ್ದು 15 ವರ್ಷಗಳಲ್ಲಿ ಸುಮಾರು 40,000 ನಾಗರಿಕರ ಹತ್ಯೆ ಆಗಿದೆ. ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿಂದ ಸ್ಥಳಾಂತರಗೊಂಡಿದ್ದಾರೆ. ಹೀಗಾಗಿ ಮೂಲಭೂತವಾದಿ ಮುಸ್ಲಿಮರಿಂದ ಕ್ರೈಸ್ತರನ್ನ ನಾವು ಕಾಪಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದೆ. ಲೈವ್ ಇಂಟರಾಕ್ಷನ್ ಕೂಡ ಕಾಲಕ್ಕೆಲ್ಲ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನಿಮ್ಮ ಈ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನಮಗೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ಸುತ್ತು ಜಗತ್ತನ್ನ ಕಂಟಿನ್ಯೂ ಮಾಡೋಣ. ಪಾಕ್ ವಿರುದ್ಧ ಸಂಘರ್ಷಕ್ಕಿಳಿದಿರೋ ಆಫ್ಘಾನ್ ತಾಲಿಬಾನಿಗಳಿಗೆ ಭಾರತ ಮತ್ತೆ ಸಪೋರ್ಟ್ ಮಾಡಿದೆ. ಈ ಸಂಬಂಧ ದೊಡ್ಡ ಘೋಷಣೆ ಮಾಡಿದೆ. ತಾಲಿಬಾನಿಗಳು ನಿರ್ಮಾಣ ಮಾಡ್ತಿರೋ ಕುನಾರ್ ನದಿ ಡ್ಯಾಂಗೆ ಬೇಕಿದ್ರೆ ನಾವು ಬೆಂಬಲ ನೀಡ್ತೀವಿ. ಅಫ್ಘಾನಿಸ್ತಾನ ಹೆರಾತ್ ಪ್ರಾಂತ್ಯದಲ್ಲಿರೋ ಡ್ಯಾಂ ಸೇರಿದಂತೆ ಭಾರತ ಮತ್ತು ಅಫ್ಘಾನಿಸ್ತಾನದ ಮಧ್ಯೆ ಈ ರೀತಿ ಸಹಕಾರ ಹಿಂದಿನಿಂದಲೂ ಇದೆ. ಇಂಥ ಇತಿಹಾಸನೇ ಇದೆ ಅಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ. ಅಲ್ಲದೆ ಅಫ್ಘಾನಿಸ್ತಾನ ತನ್ನ ಪ್ರದೇಶದಲ್ಲಿ ಸ್ವತಂತ್ರವಾಗಿ ಅಧಿಕಾರ ಚಲಾವಣೆ ಮಾಡ್ತಿರೋದ್ರಿಂದ ಪಾಕ್ ಕೋಪಗೊಳ್ತಿದೆ. ಪಾಕ್ ಗಡಿಯಾಚೆಗಿನ ಭಯೋತ್ಪಾದನೆಗೆ ಸದಾ ಬದ್ಧವಾಗಿರೋ ದೇಶ ಅಂತ ಜೈಸ್ವಾಲ್ ಪಾಕ್ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಭಾರತದೊಂದಿಗೆ ಸಿಂಧೂ ನದಿ ಒಪ್ಪಂದ ಮುರಿದು ಬಿದ್ದ ಬೆನ್ನಲ್ಲೇ ಪಾಕ್ನಲ್ಲಿ ಭಾರೀ ನೀರಿನ ಅಭಾವ ಉಂಟಾಗಿರೋ ಮಾಹಿತಿ ಸಿಗ್ತಿದೆ. ಆಸ್ಟ್ರೇಲಿಯಾದ ಸಿಡ್ನಿ ಮೂಲದ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಅನ್ನೋ ಥಿಂಕ್ ಟ್ಯಾಂಕ್ ಈ ವರದಿ ರಿಲೀಸ್ ಮಾಡಿದೆ. ಇದರ ಪ್ರಕಾರ ಸಿಂಧೂ ನದಿ ಒಪ್ಪಂದ ಕೈಬಿಡೋ ಮೂಲಕ ಸಿಂಧೂ ನದಿ ಮತ್ತು ತನ್ನ ಇತರೆ ಉಪನದಿಗಳಿಂದ ಪಾಕಿಸ್ತಾನಕ್ಕೆ ಎಷ್ಟು ನೀರು ಹರಿದು ಹೋಗಬೇಕು ಅನ್ನೋದರ ಮೇಲೆ ಭಾರತಕ್ಕೆ ಕಂಟ್ರೋಲ್ ಮಾಡೋಕೆ ಸಾಧ್ಯವಾಗಿದೆ. ಭಾರತ ಮನಸ್ಸು ಮಾಡಿದ್ರೆ ನದಿ ಹರಿವಿನ ಮೇಲೆ ನಿರ್ಬಂಧವೂ ಹೇರಬಹುದು, ಇಲ್ಲಾಂದ್ರೆ ನದಿ ಹರಿವನ್ನ ಬೇರೆ ಕಡೆ ತಿರುಗಿಸಲೂಬಹುದು. ಇದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ. ಯಾಕಂದ್ರೆ ಭಾರತದಿಂದ ಹರಿದು ಬರೋ ಈ ಸಿಂಧೂ ನದಿ ನೀರಿನ ಮೇಲೇನೆ ಪಾಕ್ನ 80% ಕೃಷಿ ಪ್ರದೇಶ ಡಿಪೆಂಡ್ ಆಗಿದೆ. ಇನ್ನು ಪಾಕಿಸ್ತಾನದ ಡ್ಯಾಂಗೆ ಜಸ್ಟ್ 30 ದಿನಗಳಿಗೆ ಬೇಕಾಗುವಷ್ಟು ನೀರನ್ನ ಮಾತ್ರ ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ ಇದೆ. ಸೊ ಒಮ್ಮೆ ನದಿ ಹರಿವು ನಿಲ್ತು ಅಂದ್ರೆ ಪಾಕಿಸ್ತಾನ ಡ್ಯಾಂನಿಂದ ಬೇಗ ನೀರು ಖಾಲಿಯಾಗತ್ತೆ. ಈ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿಯಿಂದ ನೀರಿನ ಹರಿವಿನಲ್ಲಿ ಸ್ವಲ್ಪ ಆಚೆ ಈಚೆಯಾದರೂ ಪಾಕಿಸ್ತಾನಕ್ಕೆ ದೊಡ್ಡ ಸಮಸ್ಯೆಯಾಗತ್ತೆ. ಒಂದು ವೇಳೆ ಭಾರತ ಸಿಂಧೂ ನದಿ ನೀರು ಹರಿ ಬಿಡೋದನ್ನ ಬಂದ್ ಮಾಡಿದ್ರೆ ಅಥವಾ ಗಮನಾರ್ಹ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ರೆ ಪಾಕ್ ಹೆಚ್ಚಿನ ಸಂಕಷ್ಟಕ್ಕೆ ಸಿಲುಕುತ್ತೆ. ಅದರಲ್ಲೂ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಪರಿಸ್ಥಿತಿ ಘನಘೋರವಾಗಿರುತ್ತೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಬೆಂಗಳೂರು ಮೂಲದ ನಾರಾಯಣ ಹಾಸ್ಪಿಟಲ್ ಈಗ ಇಂಗ್ಲೆಂಡಿನ ಹೆಲ್ತ್ ಕೇರ್ ಮಾರ್ಕೆಟ್ಗೆ ಲಗ್ಗೆ ಇಡಲು ಸಜ್ಜಾಗಿದೆ. ಯುಕೆ ಮೂಲದ ಪ್ರಾಕ್ಟಿಸ್ ಪ್ಲಸ್ ಗ್ರೂಪ್ ಹಾಸ್ಪಿಟಲ್ ಅನ್ನ ನಾರಾಯಣ ಆಸ್ಪತ್ರೆ ಅಕ್ವೈರ್ ಮಾಡಿಕೊಳ್ಳುತ್ತೆ ಎನ್ನಲಾಗಿದೆ. ಇಂಗ್ಲೆಂಡಿನ 5ನೇ ಅತಿದೊಡ್ಡ ಖಾಸಗಿ ಆಸ್ಪತ್ರೆ ಆಗಿರೋ ಪ್ರಾಕ್ಟಿಸ್ ಪ್ಲಸ್ ಗ್ರೂಪ್ 12 ಆಸ್ಪತ್ರೆ ಮತ್ತು ಸರ್ಜಿಕಲ್ ಸೆಂಟರ್ಗಳನ್ನು ಆಪರೇಟ್ ಮಾಡ್ತಿದೆ. ಇದನ್ನ ಭಾರತದ 3ನೇ ಅತಿದೊಡ್ಡ ಹೆಲ್ತ್ ಕೇರ್ ಸಂಸ್ಥೆಯಾಗಿರೋ ನಾರಾಯಣ ಹಾಸ್ಪಿಟಲ್ ಸ್ವಾಧೀನಪಡಿಸಿಕೊಳ್ಳಲಿದೆ. ಇದರ ಕುರಿತು ಮಾತನಾಡಿರೋ ನಾರಾಯಣ ಆಸ್ಪತ್ರೆ ಅಧ್ಯಕ್ಷ ಡಾಕ್ಟರ್ ದೇವಿ ಶೆಟ್ಟಿ, 2 ಸಂಸ್ಥೆಗಳ ಉದ್ದೇಶ ಒಂದೇ ಆಗಿದೆ. ಅನೇಕ ಮಂದಿಗೆ ಸರಿಯಾದ ಹೆಲ್ತ್ ಕೇರ್ ವ್ಯವಸ್ಥೆ ಸಿಗ್ತಿಲ್ಲ. ಕೆಲವು ಮಂದಿ ಈ ಬೆನಿಫಿಟ್ ಪಡ್ಕೋತಿದ್ದಾರೆ. ಪ್ರಾಕ್ಟಿಸ್ ಪ್ಲಸ್ ಸಂಸ್ಥೆಯನ್ನ ನಮ್ಮ ಸಂಸ್ಥೆಗೆ ಬರಮಾಡಿಕೊಳ್ಳಲು ತುಂಬಾ ಸಂತೋಷ ಪಡ್ತೇನೆ ಅಂದಿದ್ದಾರೆ. ಅಮೆರಿಕ ಕೆನಡಾ ನಡುವಿನ ವ್ಯಾಪಾರ ಬಿಕ್ಕಟ್ಟು ಮುಂದುವರೆದಿದೆ. ಕೆನಡಾ ಜೊತೆ ವ್ಯಾಪಾರ ಒಪ್ಪಂದ ಕುರಿತು ಪುನಃ ಮಾತುಕತೆ ಆರಂಭಿಸೋದಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದಾರೆ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಟ್ಯಾರಿಫ್ ಸಂಬಂಧ ನನ್ನನ್ನು ಅಪಹಾಸ್ಯ ಮಾಡೋ ಜಾಹೀರಾತು ಪ್ರದರ್ಶನ ಮಾಡಿದ್ದಕ್ಕಾಗಿ ಕ್ಷಮೆ ಕೇಳಿದ್ದಾರೆ. ಕಾರ್ನಿ ಅಂದ್ರೆ ನನಗೆ ತುಂಬಾ ಇಷ್ಟ, ಬಟ್ ಅವರು ಮಾಡಿದ್ದು ತಪ್ಪು. ಹೀಗಾಗಿ ಈಗ ಅವರ ಜೊತೆ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೆಸೋಕೆ ಆಗಲ್ಲ ಅಂದಿದ್ದಾರೆ. ಈ ಮೂಲಕ ಕೆನಡಾಗೂ ಟ್ಯಾರಿಫ್ ಬರೆ ಕಂಟಿನ್ಯೂ ಆಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಯುಕ್ರೇನ್ ವಿಚಾರದಲ್ಲಿ ದೊಡ್ಡ ನಿರ್ಧಾರ ತಗೊಂಡಿದೆ. ಯುಕ್ರೇನ್ಗೆ ಲಾಂಗ್ ರೇಂಜ್ ಟೊಮೊಹಾಕ್ ಮಿಸೈಲ್ಗಳನ್ನ ನೀಡೋಕೆ ವೈಟ್ ಹೌಸ್ ಒಪ್ಪಿಗೆ ನೀಡಿದೆ. ಆದ್ರೆ ಈ ಬಗ್ಗೆ ಟ್ರಂಪ್ ಇನ್ನೂ ಅಂತಿಮ ನಿರ್ಧಾರ ತಗೊಳ್ಳಲಿದ್ದಾರೆ. ಅವರು ಎಸ್ ಅಂದ್ರೆ ಈ ಮಿಸೈಲ್ಗಳನ್ನ ಅಮೆರಿಕ ಯುಕ್ರೇನ್ಗೆ ನೀಡಲಿದೆ.
ಅಂದಹಾಗೆ ಈ ಮಿಸೈಲ್ಗಳನ್ನ ಅಮೆರಿಕ ನೀಡಬಾರದು, ಇದರಿಂದ ಯುಕ್ರೇನ್ ಜೊತೆಗಿನ ಉದ್ವಿಗ್ನತೆ ಇನ್ನು ಜಾಸ್ತಿ ಆಗುತ್ತೆ ಅಂತ ರಷ್ಯಾ ವಾರ್ನಿಂಗ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಮಾಹಿತಿ ಸಿಕ್ತಿದೆ. ಇನ್ನು ಗಾಜಾ ಕದನ ವಿರಾಮದಂತೆ ಇಸ್ರೇಲ್ ಹಾಗೂ ಹಮಾಸ್ ಮಧ್ಯೆ ಮೃತ ಒತ್ತೆಯಾಳುಗಳ ಹಸ್ತಾಂತರ ಪ್ರಕ್ರಿಯೆ ಮುಂದುವರೆದಿದೆ. ಕದನ ವಿರಾಮ ಒಪ್ಪಂದದಂತೆ ಇಸ್ರೇಲ್ ಶುಕ್ರವಾರವಷ್ಟೇ 30 ಪ್ಯಾಲೆಸ್ತೇನಿಯರ ಮೃತದೇಹ ಕೊಟ್ಟಿತ್ತು. ಅತ್ತ ಹಮಾಸ್ ಕೂಡ 2 ಒತ್ತೆಯಾಳುಗಳ ಮೃತದೇಹವನ್ನ ಇಸ್ರೇಲ್ಗೆ ನೀಡಿದೆ. ಇನ್ನೊಂದು ಕಡೆ ಯೆಮೆನ್ನಲ್ಲಿ ವಿಶ್ವಸಂಸ್ಥೆಯ ಸಿಬ್ಬಂದಿ ದೊಡ್ಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಳೆದ ಆಗಸ್ಟ್ನಲ್ಲಿ ಇಸ್ರೇಲ್ ದಾಳಿ ವೇಳೆ ಹೌತಿಗಳ ಪ್ರಮುಖ ನಾಯಕರು ಮೃತಪಟ್ಟಿದ್ರು. ಈ ದಾಳಿಗೆ ವಿಶ್ವಸಂಸ್ಥೆಯ ಸ್ಥಳೀಯ ಸಿಬ್ಬಂದಿ ಕೂಡ ಸಂಚು ರೂಪಿಸಿದ್ರು ಅಂತ ಹೇಳಿ 36 ಸಿಬ್ಬಂದಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಹೀಗಾಗಿ ಈಗ ಆ ಸಿಬ್ಬಂದಿ ವಿಚಾರಣೆ ಎದುರಿಸಲಿದ್ದಾರೆ ಅಂತ ಹೌತಿ ಸರ್ಕಾರದ ಮಂತ್ರಿಗಳ ಹೇಳಿಕೆ ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ವೆನೆಜುಯೆಲಾದೊಳಗೆ ದಾಳಿ ನಡೆಸೋಕೆ ಟ್ರಂಪ್ ಸರ್ಕಾರ ಸಂಪೂರ್ಣ ತಯಾರಾದಂತಿದೆ. ವೆನೆಜುಯೆಲಾದೊಳಗೆ ಆಪರೇಟ್ ಆಗ್ತಿರೋ ದೊಡ್ಡ ಮಾದಕ ವಸ್ತು ಜಾಲ ಕಾರ್ಟೆಲ್ ಡಿ ಲಾಸ್ ಸೋಲ್ಸ್ ಗುರಿಯಾಗಿಸಿ ಅಮೆರಿಕ ದಾಳಿ ನಡೆಸಲಿದೆ ಅಂತ ಅಮೆರಿಕ ಅಧಿಕಾರಿಗಳ ಹೇಳಿಕೆ ಉಲ್ಲೇಖಿಸಿ ಅಲ್ಲಿನ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಜಾಲಕ್ಕೂ ವೆನೆಜುಯೆಲಾ ಅಧ್ಯಕ್ಷ ನಿಕೋಲಸ್ ಮಡೋರೋಗೂ ಲಿಂಕ್ ಇದೆ ಅಂತ ಅಮೆರಿಕ ಸರ್ಕಾರ ಆರೋಪ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಫೆಸಿಲಿಟಿ ಮೇಲೆ ದಾಳಿ ಮಾಡೋಕೆ ನೋಡ್ತಿದೆ. ಅದರ ನಾಯಕತ್ವ ಮತ್ತು ಕಮಾಂಡ್ ಸೆಂಟರ್ಗಳನ್ನ ಸರ್ವನಾಶ ಮಾಡೋಕೆ ದೊಡ್ಡ ಪ್ಲಾನ್ ಹಾಕಿದೆ. ಈ ಮೂಲಕ ಮಡೋರೋ ಆದಷ್ಟು ಬೇಗ ವೆನೆಜುಯೆಲಾದೊಳಗೆ ಸಿಕ್ಕಿ ಬೀಳ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗೋಕ್ಕೂ ಆಗೋದಿಲ್ಲ ಎನ್ನಲಾಗ್ತಿದೆ. ಸೊ ಈ ದೊಡ್ಡ ಕಾರ್ಯಾಚರಣೆ ನಡೆಸೋಕೆ ಅಮೆರಿಕ ಸೇನೆ ತಯಾರಿ ಕೂಡ ನಡೆಸ್ತಿದೆ. ಈಗಾಗಲೇ ಅಮೆರಿಕದ ಬಾಂಬರ್ಗಳು ವೆನೆಜುಯೆಲಾದ ವಾಯು ಪ್ರದೇಶದ ಹತ್ತಿರದಲ್ಲಿ ಹಾರಾಟ ನಡೆಸಿವೆ, ತಮ್ಮ ಸೇನಾ ಶಕ್ತಿಯನ್ನ ತೋರಿಸಿವೆ. ಇತ್ತ ಉತ್ತರ ಆಫ್ರಿಕಾ ದೇಶ ಟುನಿಷಿಯಾದಲ್ಲಿ ಕನಿಷ್ಠ 48 ಭಾರತೀಯ ಕಾರ್ಮಿಕರು ಸರಿಯಾಗಿ ಅನ್ನ ನೀರು ಇಲ್ಲದೆ ಭಾರೀ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕೆಲ ತಿಂಗಳುಗಳ ಹಿಂದಷ್ಟೇ ಇವರನ್ನ ಜಾರ್ಖಂಡ್ನಿಂದ ಕರೆತರಲಾಗಿತ್ತು. ನೀವು ಮಾಡೋ ಕೆಲಸಕ್ಕೆ ಸರಿಯಾದ ವೇತನ ನೀಡ್ತೀವಿ ಅಂತ ಹೇಳಿ ನಂಬಿಸಿ ಪ್ರೇಮ ಪವರ್ ಕನ್ಸ್ಟ್ರಕ್ಷನ್ ಅನ್ನೋ ಖಾಸಗಿ ಕಂಪನಿಯಲ್ಲಿ ಕೆಲಸ ಕೊಡಿಸಲಾಗಿತ್ತು. ಆದ್ರೀಗ ಕಳೆದ 6 ತಿಂಗಳಿಂದ ಅವರಿಗೆ ಸಂಬಳ ಕೊಡ್ತಿಲ್ಲ. ಜೊತೆಗೆ ದಿನಕ್ಕೆ 12 ಗಂಟೆ ಕೆಲಸ ಮಾಡಿ ಅಂತ ಕಿರುಕುಳ ನೀಡಲಾಗ್ತಿದೆ. ಹೀಗಾಗಿ ಹಣಕಾಸಿಲ್ಲದೆ ಅವರೆಲ್ಲ ಈಗ ತಮ್ಮ ಕುಟುಂಬಸ್ಥರನ್ನ ಸಂಪರ್ಕಿಸೋಕೆ ಆಗದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ವರದಿಯಾಗಿದೆ. ಇಲ್ಲಿ ಸರಿಯಾಗಿ ಆಹಾರ ಸಿಗದೆ ಹಸಿವಿನಿಂದ ನರಳಾಡ್ತಿದ್ದೀವಿ, ಹೇಗಾದ್ರೂ ಮಾಡಿ ಮನೆಗೆ ಹೋಗೋಕೆ ಎದುರು ನೋಡ್ತಿದ್ದೀವಿ ಅಂತ ವಿಡಿಯೋ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು ಈ ಸಂಬಂಧ ಟುನಿಷಿಯಾದಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿ ಮೂಲಕ ಜಾರ್ಖಂಡ್ ಕಾರ್ಮಿಕ ಇಲಾಖೆ ಈ ಕಾರ್ಮಿಕರನ್ನ ಸಂಪರ್ಕ ಮಾಡಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಕೂಡ ಬೊಕಾರೋ, ಹಜಾರಿಬಾಗ್ ಮತ್ತು ಗಿರಿದಿಹ್ ಜಿಲ್ಲಾಧಿಕಾರಿಗಳಿಗೆ ಆ ಕಾರ್ಮಿಕರನ್ನ ವಾಪಸ್ ಕರೆತರೋ ವಿಚಾರದಲ್ಲಿ ನಿಗಾ ವಹಿಸಿ ಅಂತ ಸೂಚಿಸಿದ್ದಾರೆ. ಬರ್ಲಿನ್ನಲ್ಲಿ ಅಪರಿಚಿತ ಡ್ರೋನ್ ಹಾರಾಟ ಕಂಡುಬಂದಿದೆ. ಪರಿಣಾಮ ಬರ್ಲಿನ್ನ ಬ್ರಾಂಡೆನ್ಬರ್ಗ್ ವಿಮಾನ ನಿಲ್ದಾಣದಲ್ಲಿ 2 ಗಂಟೆಗೂ ಹೆಚ್ಚು ಕಾಲ ವಿಮಾನ ಹಾರಾಟವನ್ನ ಸ್ಥಗಿತಗೊಳಿಸಲಾಗಿತ್ತು. ಈ ಹಿಂದೆ ಯುರೋಪ್ನಾದ್ಯಂತ ಇದೇ ರೀತಿ ಅನುಮಾನಾಸ್ಪದವಾಗಿ ಡ್ರೋನ್ ಹಾರಾಟ ನಡೆಸಿದ್ವು. ಈಗ ಜರ್ಮನಿಯಲ್ಲೂ ಅದೇ ತರ ಆಗಿದೆ. ಡೆನ್ಮಾರ್ಕ್, ನಾರ್ವೆ, ಪೋಲೆಂಡ್ನಲ್ಲಿ ಈ ರೀತಿಯ ಘಟನೆಗಳು ವರದಿಯಾಗಿದ್ವು. ಈ ಘಟನೆಗೆ ರೊಮೇನಿಯಾ ಮತ್ತು ಎಸ್ಟೋನಿಯಾ ದೇಶಗಳು ರಷ್ಯಾದತ್ತ ಬೊಟ್ಟು ಮಾಡಿವೆ. ಆದ್ರೆ ರಷ್ಯಾ ಮಾತ್ರ ಆರೋಪವನ್ನ ತಳ್ಳಿ ಹಾಕಿದೆ. ಇನ್ನು ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿ ಗಡಿಪಾರಾದ ಭಾರತೀಯರ ಬಗ್ಗೆ ವಿದೇಶಾಂಗ ಇಲಾಖೆ ಮಾಹಿತಿ ಹಂಚಿಕೊಂಡಿದೆ. ಇಲ್ಲಿ ತನಕ 2790 ಜನರನ್ನ ಅಮೆರಿಕ ಗಡಿಪಾರು ಮಾಡಿದೆ ಅಂತ ಹೇಳಿದೆ. ಇದೇ ಸಂದರ್ಭದಲ್ಲಿ ಇಂಗ್ಲೆಂಡ್ ಕೂಡ 100 ಅಕ್ರಮ ವಲಸಿಗರನ್ನ ಭಾರತಕ್ಕೆ ಗಡಿಪಾರು ಮಾಡಿದೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.